ಸನ್ಮಾನ್ಯ ಸಭಾಧ್ಯಕ್ಷರೇ, ಬೆಂಗಳೂರಿನ ಕೆಆರ್ಪುರಂ ಐಟಿಐ ಕಾರ್ಖಾನೆಯಿಂದ ಹೊಸಕೋಟೆ ನಗರವರೆಗೂ ವಾಹನದ ದಟ್ಟಣೆ ಅಧಿಕವಾಗಿರುವುದರಿಂದ ಮೆಟ್ರೋ ಸಹಿತ ಮೇಲ್ಸೇತುವೆ ನಿರ್ಮಾಣ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನನ ಸೆಳೀತೇನೆ ಸಭಾಧ್ಯಕ್ಷರೇ. ಇದು ಬಹಳ ಶರತ್ ಅವರು ಬಹಳ ಹೋರಾಟ ಮಾಡ್ತಾ ಇದ್ದಾರೆ. ವಿಪರೀತ ಏರಿಯಾನು ಬೆಳೀತಾ ಇದೆ. ಹೆಚ್ಚು ಕಮ್ಮಿ ಕೋಲಾರಿಂದ ಲೆಕ್ಕ ಹಾಕೊಂಡ್ರೆ ರೆಗ್ಯುಲರ್ ಟ್ರೈನ್ ಅಲ್ಲೇ ಡೈಲಿ 10,000 ಜನ ಕೆಲಸಕ್ಕೆ ಬರ್ತಾ ಇದ್ದಾರೆ ರೆಗ್ಯುಲರ್ ಟ್ರೈನ್ ಅಲ್ಲಿ. ಈ ಐಟಿ ಕಾರಿಡಾರ್ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಹೊಸಕೋಟೆಗೆ ಲಿಂಕ್ ಆಗ್ಬಿಟ್ಟಿದೆ. ಅವರು ಕೇಳೋದ ಅವಶ್ಯಕತೆ ಇದೆ. ನಾನು ಇದನ್ನಾಗಲೇ ಪ್ಲಾನ್ ಅಲ್ಲಿ ಸೇರಿಸಿ ಇದ್ರ ಬಗ್ಗೆ ಆಗಲೇ ಡೀಟೇಲ್ ಸರ್ವೆ ಮಾಡಿಸ್ತಾ ಇದ್ದೀನಿ. ಅವರ ವಿಚಾರ ಕರ್ನಾಟಕ ಸರ್ಕಾರ ನಮ್ಮ ಮೆಟ್ರೋ ಸಹಾನುಭೂತಿಯಿಂದ ಮುಂದಿನ ದಿನದಲ್ಲಿ ಅದನ್ನ ಪರಿಗಣಿಸದೆ ಹೊಸಕೋಟೆವರೆಗೂ ನಾವು ಮೆಟ್ರೋ ತೆಗೆದುಕೊಳ್ಳೇ ಹೋಗುತ್ತೆ. ಇಲ್ಲಿ ಹೊಸಕೋಟೆ ಮತ್ತು ಅಲ್ಲಿ ನೆಲಮಂಗಲ ಮತ್ತು ಒಂದ್ ಕಡೆ ಬಿಡದಿ, ಈ ಮೂರಕ್ಕೂ ಕೂಡ ನಾವು ಬಹಳ ಸಹಾನುಭೂತಿಯಿಂದ ಎಕ್ಸ್ಟೆಂಡ್ ಮಾಡಲಿಕ್ಕೆ ಈಗಾಗಲೇ ಯೋಜನೆಗಳನ್ನ ಸಿದ್ಧತೆ ಮಾಡಲಿಕ್ಕೆ ರಿಪೋರ್ಟ್ ಅನ್ನ ತರಿಸ್ತಾ ಇದ್ದೀವಿ. ಅದರಿಂದ ತಮಗೆ ಕಾನ್ಫಿಡೆನ್ಸ್ ಇರಲಿ, ವಿ ವಿಲ್ ಕನ್ಸಿಡರ್ ಯುವರ್ ರಿಕ್ವೆಸ್ಟ್.